ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣ ಅವರಿಗೆ SITಯಿಂದ ಬಿಗ್ ಶಾಕ್ ಎದುರಾಗಿದೆನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಮಯಾವಕಾಶವನ್ನ ಕೇಳಿದ್ರು ಪ್ರಜ್ವಲ್ ರೇವಣ್ಣ. ಇದೀಗ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾಲಾವಕಾಶವನ್ನ ನೀಡಲಿಕ್ಕೆ ನಿರಾಕರಿಸಿದೆ SIT. 7 ದಿನಗಳ ಕಾಲಾವಕಾಶವನ್ನ ಕೇಳಿದ್ರು ಪ್ರಜ್ವಲ್. ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿಸಲಾಗಿತ್ತು, ಆದರೆ ಸಮಯ ನೀಡಲಿಕ್ಕೆ SIT ಟೀಮ್ ನಿರಾಕರಿಸಿದೆ. ಇವತ್ತು 2ನೇ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೀಡ್ತಾ ಹೋಗ್ತಾರೆ. ಸುನಿಲ್, 15ನೇ ತಾರೀಕಿಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಇತ್ತ ಸಮಯಾವಕಾಶ ಇಲ್ಲ, ತಕ್ಷಣ ಹಾಜರಾಗಬೇಕು ಅನ್ನೋ SIT. ಏನಾಗಬಹುದು ಮುಂದೆ? ಎಸ್ ಸ್ಮಿತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರುವಂತಹ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಮೊದಲನೇ ನೋಟಿಸ್ನ ಕೊಟ್ಟಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಇನ್ನೂ ಕೂಡ ಕಾಲಾವಕಾಶ ಬೇಕು, 7 ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳಿ SITಗೆ ಒಂದು ಅರ್ಜಿಯನ್ನು ನೀಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಕ್ಕಿರುವಂಥ ಒಂದು ಲೇಟೆಸ್ಟ್ ಮಾಹಿತಿ ಅಂತ ಹೇಳಿದರೆ SIT ಅಧಿಕಾರಿಗಳು ಕಾಲಾವಕಾಶವನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಬದಲಾಗಿ ಇವತ್ತು 2ನೇ ನೋಟಿಸ್ನ ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಆ್ಯಕ್ಚುಲಿ ಈ ಒಂದು ಕೇಸ್ನಲ್ಲಿ ಈಗ ಸಾಮಾನ್ಯ ಕೇಸ್ಗಳಲ್ಲಾದರೆ ಟೈಮ್ ಕೇಳಿದರೆ ಅದನ್ನು ಕೊಡುವಂಥ ಒಂದು ಅವಕಾಶಗಳು ಕೂಡ ಇರುತ್ತೆ. ಆದರೆ ಇದು ತುಂಬಾ ಸೆನ್ಸಿಟಿವ್ ಕೇಸು ಮತ್ತು ತುಂಬಾ ಪ್ರೆಷರ್ ಇರೋ ಒಂದು ಕಾರಣದಿಂದಾಗಿ SIT ಅಧಿಕಾರಿಗಳು ಕಾಲಾವಕಾಶವನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಆದರೆ ಒಂದು ವೇಳೆ ಅವರು ಇವತ್ತು 2ನೇ ನೋಟಿಸ್ ಕೊಟ್ಟು ಅದಕ್ಕೂ ಕೂಡ ಬಾರದೇ ಹೋದಲ್ಲಿ ಬಲವಂತವಾಗಿ ಕರ್ಕೊಂಬರೋದಕ್ಕೆ ಈಗ ಕಷ್ಟ. ಏನಕ್ಕೆ ಅಂದರೆ ಅವರು ಫಾರಿನಲ್ಲಿ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ಇರುವಂಥದ್ದು ಮತ್ತು ಒಂದು ಮೂಲಗಳ ಕಡೆಯಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಅವರು 15ನೇ ತಾರೀಕು ವಾಪಸ್ ಬರ್ತಾರೆ ಅನ್ನೋಂಥದ್ದಕ್ಕೆ ಸಂಬಂಧಪಟ್ಟ ಒಂದು ರಿಟರ್ನ್ ಟಿಕೆಟ್ ಕೂಡ ಸಿಕ್ಕಿದೆ. ಹಾಗಾಗಿ ಎಕ್ಸಾಕ್ಟಾಗಿ ಅವರು ಅದೇ ದಿನಕ್ಕೆ ಬರ್ತಾರೆ ಅಥವಾ ಈಗ ಏನಾದರೂ SIT ಅವರು ಇಮಿಡಿಯೇಟಾಗಿ ಹಾಜರಾಗಬೇಕು, ಇಲ್ಲಾಂದರೆ ಲುಕೌಟ್ ನೋಟಿಸ್ ಕೊಡ್ತೀವಿ ಅನ್ನುವಂಥ ಏನಾದರೂ ಮಾಹಿತಿಯನ್ನು ನೀಡಿದರೆ ಆಗ ಇಮಿಡಿಯೇಟಾಗಿ ವಾಪಸ್ ಬರೋದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಎಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ. ರಾಜಕೀಯವಾಗಿ ಕೂಡ ಈ ಒಂದು ಪ್ರಕರಣದಲ್ಲಿ ತುಂಬಾ ಒತ್ತಡ ಇದೆ. ಜೊತೆಗೆ ಇದರಲ್ಲಿ ಸಂತ್ರಸ್ತೆಯರು ತುಂಬ ಜನ ಇದ್ದಾರೆ. ಆದರೆ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ರೇಪ್ ಕೇಸ್ ದಾಖಲಾಗದೇ ಇರೋದ್ರಿಂದಾಗಿ ಎಷ್ಟರ ಮಟ್ಟಿಗೆ ಈ ಒಂದು ಕೇಸ್ನ ಗ್ರಾವಿಟಿ ಮುಂದಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು SIT ಅಧಿಕಾರಿಗಳು ಮತ್ತೊಂದು ನೋಟಿಸ್ನ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂಥ ಒಂದು ಮಾಹಿತಿ ಈಗ SIT ಮೂಲಗಳಿಂದ ಸಿಕ್ಕಿರುವಂಥದ್ದು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಸರಣಿ ಇಲ್ಲಿಗೆ ನಿಲ್ತಾ ಇಲ್ಲ. ನಾವು ಗಮನಿಸಿದ್ವಿ ಎಲ್ಲಿವರೆಗೂ ಬರ್ತಾ ಇದೆ ಅಂತಂದ್ರೆ ಒಕ್ಕಲಿಗ ನಾಯಕತ್ವಕ್ಕೂ ಈ ಪೆನ್ ಡ್ರೈವ್ ಪ್ರಕರಣಕ್ಕೂ ಕೂಡ ಲಿಂಕ್ ಮಾಡಿ ಮಾತನಾಡೋ ಲೆವೆಲ್ಗೆ ಹೋಗಿದ್ದಾರೆ ಕುಮಾರಸ್ವಾಮಿ ಹಾಗೆ DK ಶಿವಕುಮಾರ್. ನೇರ ವಾಕ್ ಸಮರ ಇಬ್ಬರ ನಡುವೆ ನಡೀತಾ ಇದೆ. ಕುಮಾರಸ್ವಾಮಿಯನ್ನ ಕೆಣಕಿದ್ರ DCM DK ಶಿವಕುಮಾರ್. ಕೈವಾಡ ಇದೆ ಅನ್ನೋ ಮಾತಿಗೆ ಕೆಂಡವಾಗಿದ್ದಾರೆ ಕುಮಾರಸ್ವಾಮಿ. ಪೌರುಷ ತೋರಿಸುವಂತೆಲ್ಲ ಸವಾಲು ಹಾಕೊಳ್ತಿದ್ದಾರೆ ಅಂತ. ಎಂಥ ವಿಚಾರದಲ್ಲಪ್ಪ ಪೌರುಷ ತೋರಿಸೋದು? ಈ ಪೆನ್ ಡ್ರೈವ್ ಅಂತ ಆರೋಪದ ವಿಚಾರದಲ್ಲ ಪೌರುಷ. ಕುಮಾರಸ್ವಾಮಿ ಅವರು ಸಿಟ್ಟಿಗೆದ್ದಿದ್ದಾರೆ. DK ಬ್ರದರ್ಸ್ ಪಂಥಾಹ್ವಾನ ರಾಜಕೀಯದಲ್ಲಿ ಏನೆಲ್ಲ ನಡಿಬಹುದು ಅನ್ನೋದಕ್ಕೆ ಕರ್ನಾಟಕದಲ್ಲಿ ಈ ಒಂದು ಪಂಥಾಹ್ವಾನ ಸವಾಲು, ಪೌರುಷತ್ವದ ಸವಾಲು ಇದೆಲ್ಲವೂ ಕೂಡ ಸಾಕ್ಷಿಯಾಗಿ ನಿಲ್ತಾ ಇದೆ. ಮಾತುಗಳಲ್ಲಿ ಕೇಳಿಸ್ಕೊಂಬಿಡಿ ಯಾವ ಲೆವೆಲ್ಗಿದೆ ರಾಜಕೀಯ ಜಿದ್ದಾಜಿದ್ದಿ ಇಂಥ ಅಸಹ್ಯ ಅನ್ಸೋ ವಿಚಾರದಲ್ಲೂ ಕೂಡ. ಪ್ಲೀಸ್ ಜಾಸ್ತಿ ಲೇಟ್ ಮಾಡಬಾರ್ದು ಕುಮಾರಸ್ವಾಮಿ. ನೀನು ಯಾವ ಕರೆ ಕೊಡ್ತೀಯೋ ಕರೆ ಕೊಡಪ್ಪ. ಯಾಕೆ ಲೇಟ್ ಮಾಡ್ತಾ ಇದೆಯಾ? ಕರೆ ಕೊಡು. ನೀನು ಕರೆ ಕೊಟ್ಟು ನೀ ಅದೇನು ಮಾಡ್ತೀಯ ಫಸ್ಟ್ ಮಾಡಿ. ಯಾರು ಬೇಡ ಅಂತೇಳಿ ನೀನು ಇಟ್ಕೊಂಡಿರೋರು ಯಾರು? ನೀನು ಕರೆ ಕೊಡು. ನೀ ಕರೆ ಕೊಡಬೇಕು. ನೀವು ಕರೆ ಕೊಡಲಿ ಅಂತ ನಿಂಗೆ ಹೇಳ್ತಾ ಇದ್ದೀನಿ. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕಿ ಆ ಕಾರ್ತಿಕ್ನ. ಇವರು ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದಾರೆ ಅಂತ, ಸಂದೇಶ ಕೊಟ್ಕೊಳ್ತಿದ್ದಾರೆ ಅಂತ ಅವ್ರಿಗೆ ಅವ್ರು ಅಟ್ಲೀಸ್ಟ್ ಇಬ್ರು ಜವಾಬ್ದಾರಿತ ನಾಯಕರೇ. ವಿಷಯ ಏನಾಗಿದೆ ಸದ್ಯಕ್ಕೆ, ಇದು ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ, ನಾವು ಈ ಸಂದರ್ಭದಲ್ಲಿ ಯಾವ ರೀತಿ ಗಂಭೀರವಾಗಿ ವರ್ತಿಸಬೇಕು, ಆ ಪ್ರಕರಣದ ಗಂಭೀರತೆ ಏನು ಅನ್ನೋದು ಬಿಟ್ಟು ಇವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ನೀನು ಹಂಗಂದ್ರೆ ನಾನು ಹಿಂಗೆ ಅಂತೀನಿ, ನೀನು ಒಂದಂದ್ರೆ ನಾನು ಎರಡು ಅಂತೀನಿ, ಇದು ಏನು ಮೆಸೇಜ್ ಪಾಸ್ ಆಗುತ್ತೆ ಸಾರ್ವಜನಿಕರಿಗೆ ಅಂತ? ನಿಜ ನಿಜ ನೋಡಿ. ಅಂದರೆ
ರಾಜಕೀಯ ಇಟ್ ಸೆಲ್ಫ್ ಅಸ್ ಅ ಡರ್ಟಿ ಗೇಮ್ ಅನ್ನೋದು ಆ ಮಾತಿದೆಯಲ್ಲ, ಅದು ತಪ್ಪು ಅಂತ ಹೇಳಿ ಸಾಬೀತುಪಡಿಸಬೇಕು. ಅಟ್ಲೀಸ್ಟ್ ಇಂಥ ಪ್ರಕರಣ ಬಂದಾಗ SIT ರಚನೆ ಆಗಿದೆ, ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಇಷ್ಟಕ್ಕೆ ನಿಂತು ಬಿಟ್ಟಿದ್ರೆ ಮರ್ಯಾದೆ ಅನ್ನೋದು ಅಟ್ಲೀಸ್ಟ್ ಸ್ವಲ್ಪ ಉಳಿತಿತ್ತು ಅಂತ ಎಲ್ರಿಗೂ, ಎರಡೂ ಪಕ್ಷದ ನಾಯಕರು ಕೂಡ. ಬಟ್ ಈ ಮಾತುಗಳು ಎಷ್ಟು ಮುಂದುವರಿತಾ ಹೋಗುತ್ತೋ ಅಷ್ಟು